ಸೊ ಯಾವಾಗ ನಾನು ಚರ್ಮದ ಕಾಯಿಲೆಗಳು ನೋಡ್ತೀನಿ, ಬೇರೆ ಅಂಗಾಂಗಗಳಲ್ಲೂ ಸಹ ಕಾಯಿಲೆಗಳು ಇನ್ಫ್ಲಮೇಷನ್ ಅಂತ ಬಂದಾಗ ಕ್ಯೂರ್ ಮಾಡುವಂತಹ ಟ್ರೀಟ್ಮೆಂಟ್ಸ್ ಏನು? ಬೆಳಗ್ಗೆನೆ ಎದ್ದು ಒಂದಷ್ಟು ಜ್ಯೂಸ್ಗಳನ್ನ ಮಾಡ್ಕೊಂಡು ಬೀಟ್ರೂಟು ಪಪ್ಪಾಯ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಂದ, ಒಂದು ಪರ್ಟಿಕ್ಯುಲರ್ ಫುಡ್ ಇಂದ ಇದೆಲ್ಲ ಆಗಲ್ಲ. ಆಹಾರ, ನಿದ್ದೆ, ಎಕ್ಸರ್ಸೈಸ್ ಮತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಹೆಲ್ದಿ ಫುಡ್ ಅಂತ ಹೇಳಿ ಒಂದಷ್ಟು ಕಾರ್ಬೋಹೈಡ್ರೇಟ್ಸ್ ಹಾಗೆ ಪ್ರೋಟೀನ್ಸ್ ಅನ್ನ ತಗೋತಾರೆ. ಇವರು ಸಣ್ಣ ಇದ್ದಾರೆ ಅಂದ ಮಾತ್ರಕ್ಕೆ ಆರೋಗ್ಯವಾಗಿಲ್ಲ, ಹೋಗಿದ್ದಾರೆ ಅಂದ ಮಾತ್ರಕ್ಕೆ ಅವರು ಆರೋಗ್ಯವಾಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅರ್ಲಿ ಡಿನ್ನರ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬಾ ಕ್ರಿಟಿಕಲ್ ಪಾರ್ಟ್ ಆರೋಗ್ಯವಾಗಿರ್ಬೇಕಂತ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ಪ್ರತಿಮಾ. ವೀಕ್ಷಕರೇ, ನಾವು ಪ್ರತಿನಿತ್ಯ ಏನು ಆಹಾರ ಸೇವನೆ ಮಾಡ್ತೀವಿ, ಇದು ನಮ್ಮ ಆರೋಗ್ಯಕ್ಕೆ ಮೂಲ ಆಧಾರ. ಆದರೆ ಅದೇ ಆಹಾರ ಕಲಬೆರಕೆ ಆದರೆ ಏನಾಗಬೇಡ. ನಾವು ಪ್ರತಿನಿತ್ಯ ಏನು ಆಹಾರ ಸೇವನೆ ಮಾಡ್ತೀವಿ ಅದು ಎಷ್ಟು ಸೇಫ್ ಇದೆ, ಸೇಫ್ ಇಲ್ಲ ಅಂತ ಎಷ್ಟು ಜನ ಯೋಚನೆ ಮಾಡ್ತಾರೆ. ಈ ದೊಡ್ಡ ದೊಡ್ಡ ಕಂಪನಿಯವರು ಕಡಿಮೆ ಖರ್ಚಲ್ಲಿ ಹೆಚ್ಚು ಲಾಭ ಮಾಡಬೇಕು ಅಂತ ಏನೇನೋ ಪ್ರಾಡಕ್ಟ್ಗಳನ್ನ ಮಾರುಕಟ್ಟೆಗೆ ಬಿಡ್ತಾರೆ. ಜನ ಅದನ್ನು ಕೊಂಡ್ಕೊಳ್ತಾರೆ. ಅದರಿಂದ ಏನೇನೆಲ್ಲ ಅಪಾಯ ಆಗುತ್ತೆ, ಹಾಲಿನಿಂದ ಹಿಡಿದು ಮಸಾಲೆ ಪದಾರ್ಥದ ತನಕ, ಜೊತೆಗೆ ನಾವು ಏನೇನು ಯೂಸ್ ಮಾಡ್ತೀವಲ್ವ, ತುಪ್ಪ, ಎಣ್ಣೆ ಆಗಿರ್ಬೋದು, ಅದರಿಂದ ಸಿಹಿ ತಿಂಡಿ ತನಕ ಎಲ್ಲವೂ ಕಲಬೆರಕೆ ಆಗಿದೆ. ಸೊ ಈ ಕಲಬೆರಕೆಯಿಂದ ನಮ್ಮ ಆರೋಗ್ಯ ಎಷ್ಟರ ಮಟ್ಟಿಗೆ ಹದಗೆಡ್ತಾ ಇದೆ, ವಾಸಿ ಮಾಡೋಕೆ ಆಗದೆ ಇರೋಷ್ಟು ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರ್ತಾ ಇದ್ದಾವೆ. ಸೊ ಈ ವಿಚಾರವಾಗಿ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಇಷ್ಟೆಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿ, ಜೊತೆಗೆ ಸಲಹೆ, ಒಂದಷ್ಟು ಎಚ್ಚರಿಕೆ ಅಂತಾನು ಹೇಳ್ಬೋದು. ಇದನ್ನ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಚರ್ಮ ರೋಗ ತಜ್ಞೆ ಆಗಿರುವಂತ ಡಾಕ್ಟರ್ ಶರಣ್ಯ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್, ಈಗ ಮೊದಲನೇದಾಗಿ ನೀವು ಚರ್ಮ ರೋಗ ತಜ್ಞರು, ಬಟ್ ನೀವು ತುಂಬಾ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು ಆಹಾರದ ವಿಚಾರವಾಗಿ. ಆಹಾರ ಸರಿ ಇಲ್ಲ, ಆಹಾರದ ಪದ್ಧತಿ ಹೀಗಿದೆ, ಹೇಗಿರ್ಬೇಕು, ಇದೆಲ್ಲವನ್ನು ಹೇಳ್ತಾ ಬರ್ತಾ ಇದ್ದೀರಾ. ಸೊ ಮೊದಲನೇದಾಗಿ ನಾನು ಕೇಳೋಕೆ ಬಯಸೋದು ಅದನ್ನೇ, ಯಾಕೆ ಈ ಥರದ ಒಂದು ಪ್ರಯತ್ನ ನಿಮ್ಮ ಕಡೆಯಿಂದ ಆಗ್ತಾ ಇದೆ ಅಂತ. ಸೊ ಈಗ ನಾನು ಚರ್ಮ ರೋಗ ತಜ್ಞೆಯಾಗಿ, ಈಗ ಚರ್ಮದ ಕಾಯಿಲೆಗಳು ಅಂತ ಬಂದಾಗ ಚರ್ಮಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಯಾಕಂದ್ರೆ ಚರ್ಮ ನಮ್ಮ ದೇಹದ ಒಂದು ಅಂಗ, ಒಂದು ಭಾಗ. ಸೊ ಯಾವಾಗ ನಾನು ಚರ್ಮದ ಕಾಯಿಲೆಗಳು ನೋಡ್ತೀನಿ, ಬೇರೆ ಅಂಗಾಂಗಗಳಲ್ಲೂ ಸಹ ಕಾಯಿಲೆಗಳಿರುತ್ತೆ. ಅದು ಚರ್ಮ ಹೊರಗಡೆ ಇರೋದಕ್ಕೆ ಅದು ಹೊರಗಡೆ ಕಾಣಿಸ್ತಾ ಇರುತ್ತೆ ಅಷ್ಟೇ. ಈಗ ಉದಾಹರಣೆಗೆ ನಾನೊಂದಷ್ಟು ಅಲರ್ಜಿಗಳು ನೋಡ್ತೀನಿ, ಅವಾಗ ಒಳಗಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಹ ಆಗಿರೋದನ್ನ ನಾನು ನೋಡ್ತೀನಿ. ಆ ಮೆಟಬಾಲಿಸಮ್ಸ್ ಅಲ್ಲಿ ಸಹ ಏರ್ಪೇರ್ ಆಗ್ತಾ ಇರೋದನ್ನ ನಾನು ನೋಡಿರ್ತೀನಿ. ಶುಗರ್ ಇರಬಹುದು, BP ಇರಬಹುದು, ಕಿಡ್ನಿ ಸಮಸ್ಯೆ ಇರ್ಬೋದು, ಲಿವರ್ ಸಮಸ್ಯೆ ಇರ್ಬೋದು, ಅದೆಲ್ಲ ನಾವು ಚರ್ಮದಲ್ಲಿ ನೋಡಬಹುದು. ಈಗ ನಾವು ತುಂಬಾ ತಪ್ಪು ತಿಳ್ಕೊಂಡಿರೋದು ಅದನ್ನೇ. ಚರ್ಮದ ಡಾಕ್ಟರ್ ಅಂದ್ರೆ ಏನೋ ಚರ್ಮನ ಏನೋ ಸೌಂದರ್ಯಕರವಾಗಿ ಮಾಡೋದು ಅಷ್ಟೇ. ಬಾಹ್ಯ ಸೌಂದರ್ಯ ಅಷ್ಟೇ ಬಾಹ್ಯ ಸೌಂದರ್ಯ ಅನ್ಕೊಂತೀವಿ, ಆದ್ರೆ ಹಾಗಲ್ಲ. ಚರ್ಮ ಒಳಗಡೆ ಏನಿದೆ ಅದನ್ನ ಪ್ರತಿಬಿಂಬಿಸುತ್ತೆ ಅಷ್ಟೇ. ಸೊ ನಾವು ಚರ್ಮನ ಮಾತ್ರ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಸೊ ಇಡೀ ದೇಹನ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಏನಕ್ಕೆ ಕಾಯಿಲೆಗಳು ಇವತ್ತು ಬರ್ತಾ ಇದೆ ಅಂದ್ರೆ, ಎರಡು ರೀತಿ ಕಾಯಿಲೆಗಳು ನಾವು ಜಾಸ್ತಿ ನೋಡಬಹುದು. ಇನ್ಫೆಕ್ಷನ್ಸ್ ಮತ್ತೆ ಇನ್ಫ್ಲಮೇಷನ್ ಅಂತ, ಇನ್ಫ್ಲಮೇಟರಿ ಡಿಸೀಸಸ್ ಅಂತ. ಇನ್ಫೆಕ್ಷನ್ಸ್ ಬಗ್ಗೆ ನಿಮ್ಗೆಲ್ಲ ಎಷ್ಟೊಂದು ಆಲ್ರೆಡಿ ಅರಿವಿದೆ. ಯಾವುದೋ ಒಂದು ಸೂಕ್ಷ್ಮಾಣುಗಳಿಂದ ಬರ್ತಾ ಇರುತ್ತೆ. ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಇದು ಎಷ್ಟೊಂದು ಜನಕ್ಕೆ ಗೊತ್ತಿದೆ. ಆದ್ರೆ ಈ ಇನ್ಫ್ಲಮೇಷನ್ ಇಂದ ಬರ್ತಾ ಇರೋ ಕಾಯಿಲೆಗಳ ಬಗ್ಗೆ ಅರಿವು ಕಿಂಚಿತ್ತೂ ಇಲ್ಲ ಸಾಮಾನ್ಯ ಜನರಿಗೆ. ಆದ್ರೆ ಅದೇ ಜಾಸ್ತಿ ಕಾಯಿಲೆಗಳು ಇವತ್ತು ನಾವು ನೋಡ್ತಾ ಇರೋದು. ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಈಗ ನೋಡಿ, ಇನ್ಫೆಕ್ಷನ್ಸ್ ಅಂತ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಆಂಟಿಬಯೋಟಿಕ್ಸ್ ಅಂತ ಕಂಡಿಡ್ದಿದ್ದಾರೆ, ಆಂಟಿವೈರಲ್ಸ್ ಅದೆಲ್ಲ. ಆದ್ರೆ ಇನ್ಫ್ಲಮೇಷನ್ ಅಂತ ಬಂದಾಗ ಕ್ಯೂರ್ ಮಾಡುವಂತಹ ಟ್ರೀಟ್ಮೆಂಟ್ಸ್ ಏನೂ ಇಲ್ಲ. ಸೊ ಅದಕ್ಕೆ ನಾನು ಜಾಸ್ತಿ ಪ್ರಯತ್ನ ಪಡ್ತಾ ಇರೋದು ಈ ಇನ್ಫ್ಲಮೇಷನ್ ನ ಅರ್ಥ ಮಾಡಿಸೋದಕ್ಕೆ ಜನರಿಗೆ. ಸೊ ಅದು ಹೇಗಾಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತಿದೆ, ರೋಗ ನಿರೋಧಕ ಶಕ್ತಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ. ಅದರ ಕೆಲಸ ಏನಪ್ಪಾ ಅಂದ್ರೆ, ನಮ್ಮ ದೇಹನ ಹಗಲು ರಾತ್ರಿ ಅನ್ನದೆ ಕಾಯ್ತಾ ಇರುತ್ತೆ, ನಮ್ಮ ದೇಹಕ್ಕೇನು ಡ್ಯಾಮೇಜ್ ಆಗಬಾರ್ದು ಅಂತ. ಆರ್ಮಿ ತರ. ಈಗ ಆರ್ಮಿ ಹೇಗೆ ಬಾರ್ಡರ್ ಅಲ್ಲಿ ನಿಂತ್ಕೊಂಡೆಲ್ಲ ಕಾಯ್ತಾ ಇರ್ತಾರೆ, ಹೊರಗಡೆಯಿಂದ ಬರೋ ಎನಿಮಿಸ್ ತಡಿತಾ ಇರ್ತಾರೆ, ಹಾಗೆ ಇಮ್ಯೂನ್ ಸಿಸ್ಟಮ್ ಸಹ ಕೆಲಸ ಮಾಡ್ತಿರುತ್ತೆ. ಅದು ಪ್ರತಿಯೊಂದು ಅಂಗದಲ್ಲಿ, ಪ್ರತಿಯೊಂದು ಟಿಶ್ಯೂಲು ಇರುತ್ತೆ ನಮ್ಮ ದೇಹದಲ್ಲಿ. ಸೊ ಆಗೇನಾಗುತ್ತೆ, ಅದು ಕಾಯ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಇನ್ಫೆಕ್ಷನ್ ಇಲ್ಲ ಯಾವುದೋ ಒಂದು ನಮ್ಮ ದೇಹಕ್ಕೆ ಹೊಂದ್ಕೊಳ್ದೇ ಇರುವಂತಹ ವಸ್ತು ನಮ್ಮ ದೇಹ ಸೇರಿದಾಗ ಅದು ರಿಯಾಕ್ಟ್ ಮಾಡುತ್ತೆ. ಸೊ ಈ ಇನ್ಫೆಕ್ಷನ್ಸ್ ಎಲ್ಲ ಆದಾಗ ಏನಾಗುತ್ತೆ, ಸ್ವಲ್ಪ ದಿನಕ್ಕೆ ಸರಿ ಹೋಗ್ಬಿಡುತ್ತೆ. ಈ ಇಮ್ಯೂನ್ ಸಿಸ್ಟಮ್ ಫೈಟ್ ಮಾಡುತ್ತೆ, ಅದನ್ನ ಸೋಲ್ಸುತ್ತೆ, ಸಾಯಿಸುತ್ತೆ, ಸುಮ್ಮನಾಗ್ಬಿಡುತ್ತೆ. ಸೊ ನಾರ್ಮಲಿ ಈ ತರ ಆಗ್ಬೇಕು. ಆದ್ರೆ ನಾವು ಯಾವಾಗ ಸತತವಾಗಿ ಏನೋ ಒಂದು ಪದಾರ್ಥ
ಕೆಮಿಕಲ್ ಆಗಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ನಮ್ಮ ದೇಹದ ಮೇಲೆ ದಾಳಿ ಆಗ್ತಾ ಇದ್ರೆ ಈ ಇಮ್ಯೂನ್ ಸಿಸ್ಟಮ್ ಅನ್ನೋ ಆರ್ಮಿ ಸಹ ಸತತವಾಗಿ ದಾಳಿ ಮಾಡ್ತಾ ಇರುತ್ತೆ. ಅವಾಗಲೇ ಈ ಇನ್ಫ್ಲಮೇಷನ್ ಮತ್ತೆ ಅಂದ್ರೆ ಇನ್ಫ್ಲಮೇಷನ್ ಅಂದ್ರೆ ಅತಿಯಾಗಿ ಇನ್ಫ್ಲಮೇಷನ್ ಆಗಿ ಆಟೋ ಇಮ್ಯೂನ್ ಡಿಸೀಸಸ್ ಅನ್ನೋ ಕಾಯಿಲೆಗಳು ಬರ್ತಾ ಇರೋದು ಇವಾಗ. ಈ ಆಟೋ ಇಮ್ಯೂನ್ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ ಇವಾಗ. ಈ ಹಾರ್ಟ್ ಡಿಸೀಸಸ್, ಈ ಡಯಾಬಿಟಿಸ್, ಇದ್ರ ತರನೇ ಆಟೋ ಇಮ್ಯೂನ್ ಡಿಸೀಸಸ್ ಸಹ ಜಾಸ್ತಿ ಆಗ್ತಿದೆ. ಒಂದು ಕಡೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಕ್ಯೂರ್ ಮಾಡುವಂತಹ ಮತ್ತೆ ಸೇಫ್ ಆಗಿರುವಂತಹ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತಹ ಟ್ರೀಟ್ಮೆಂಟ್ ಏನೂ ಇಲ್ಲ. ಇನ್ನೊಂದು ಕಡೆ ಅದ್ರ ಬಗ್ಗೆ ಅರಿವಿಲ್ಲ ಜನಕ್ಕೆ. ಸೊ ಹೀಗಾಗಿ ಈ ಆಟೋ ಇಮ್ಯೂನ್ ಕಾಯಿಲೆಗಳು ಬಂದು ತುಂಬಾ ಬಳಲ್ತಾ ಇದ್ದಾರೆ. ಸೊ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ಈ ಕಾಯಿಲೆಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಒಂದಷ್ಟು ಅದರ ಬಗ್ಗೆ ಏನೋ ಮಾಹಿತಿ ಇದ್ದು ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಫೋಕಸ್ ಮಾಡಿದ್ರೆ ಅದನ್ನ ನಾವು ತಡೆಗಟ್ಕೋಬಹುದು. ಆಮೇಲೆ ಶುರುವಲ್ಲೇ ಇದ್ರೆ ಆ ಕಾಯಿಲೆಗಳ ಸ್ಟೇಜು ಅವನ್ನ ರಿವರ್ಸ್ ಮಾಡ್ಕೋಬಹುದು ನಾವು. ಆಮೇಲೆ ಕ್ಯೂರ್ ಸಹ ಒಂದೊಂದ್ಸಲ ಮಾಡ್ಕೋಬಹುದು ವಿತ್ ಮಿನಿಮಲ್ ಟ್ರೀಟ್ಮೆಂಟ್. ಬಟ್ ಇದ್ರ ಬಗ್ಗೆ ಜ್ಞಾನ ಇಲ್ಲ. ಸೊ ಅದ್ರ ಬಗ್ಗೆ ಹೇಳೋದಕ್ಕೆ, ಸೊ ಇದರಲ್ಲಿ ಬಂದು ಫಸ್ಟ್ ಅಫೆಕ್ಟ್ ಮಾಡೋದೇ ಈ ಇನ್ಫ್ಲಮೇಷನ್ ಅನ್ನೋ ಕಾನ್ಸೆಪ್ಟ್ ನ ಆಹಾರ. ಯಾಕಂದ್ರೆ ನಾವು ಹೊರಗಡೆಯಿಂದ ನಮ್ಮ ದೇಹಕ್ಕೆ ಏನ್ ಜಾಸ್ತಿ ಹೋಗುತ್ತೆ, ನಮ್ಮ ದೇಹದೊಳಗಡೆ ಊಟ. ಇಟ್ ಇಸ್ ಥ್ರೂ ಫುಡ್ ಅಲ್ವಾ, ನಾವು ಹೊರಗಡೆ ಪ್ರಪಂಚನೆಲ್ಲ ಒಳಗಡೆ ಹಾಕೊಳ್ಳೋದು. ಸೊ ಫುಡ್ ಹ್ಯಾಸ್ ಟು ಬಿ ಅಕ್ಯುರೇಟ್ ಅಂತ. ಸೊ ನಮ್ಮ ಆಹಾರ ತಿನ್ನೋದು ಕರೆಕ್ಟ್ ಆಗಿ ಇರ್ಲೇಬೇಕು. ಇವಾಗ ಇದ್ರ ಬಗ್ಗೆ ತುಂಬಾ ತಪ್ಪು ಮಾಹಿತಿ ಇದೆ. ಯಾಕಂದ್ರೆ ಮಾಹಿತಿ ಎಲ್ಲಾ ಕಡೆ ಇದೆ, ಆದ್ರೆ ಆರೋಗ್ಯ ಎಷ್ಟು ಚೆನ್ನಾಗಿದೆ. ಏನೋ ಒಂದು ಸಮಸ್ಯೆಯಿಂದ ಎಲ್ಲರೂ ಬಳಲ್ತಾ ಇದ್ದಾರೆ, ನಿಜ ಅಲ್ವಾ? ಅಂದ್ರೆ ಮಾಹಿತಿ ಎಲ್ಲೋ ತಪ್ಪಾಗಿದೆ. ಆ ಮಾಹಿತಿ ಯಾಕಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂತ ಇಲ್ಲ. ಡೀಪ್ ಆಗಿ ಹೇಗೆ ನಮ್ಮ ದೇಹ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ದೆ ಆ ಮಾಹಿತಿನ ಅನುಸರಿಸೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಇಂಥ ಕೆಲವೊಂದು ಈಗ ಹೇಳಿದ್ರಲ್ಲ ನೀವು, ಮಾಹಿತಿ ಜಾಸ್ತಿ ಆದ್ರೂ ಸಮಸ್ಯೆನೆ ಒಂಥರ. ಯಾಕಂದ್ರೆ ನೀವು ಹೇಳಿದ್ರಿ ಮಾಹಿತಿ ಕಮ್ಮಿ ಆದಷ್ಟು ಒಂದು ಲಿಮಿಟ್ಸ್ ಅಂತ ಇರುತ್ತೆ. ಮಾಹಿತಿ ಹೆಚ್ಚು ಸಿಗ್ತಾ ಇದೆ ಆದ್ರೆ ಆರೋಗ್ಯ ಇಲ್ಲ ಅಂತ. ಸೊ ಈ ತರದ ವಿಚಾರಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಇರೋದ್ರಿಂದ ನನ್ನ ಕಲೀಗ್ಸ್ ಕೂಡ ಇದ್ದಾರೆ, ಅವರು ಒಂದಷ್ಟು ಪ್ರಶ್ನೆ ಕೇಳ್ತಾರೆ. ಎಸ್ ಚಂದನ. ಅಂದ್ರೆ ಮ್ಯಾಮ್, ಈಗ ನೀವು ಡರ್ಮಟಾಲಜಿಸ್ಟ್ ಅಥವಾ ಕಾಸ್ಮೆಟಾಲಜಿಸ್ಟ್ ಅಂತ ಹೇಳಿದ್ರಲ್ವಾ, ಅಂದ್ರೆ ಈಗ ಸಾಕಷ್ಟು ಜನ ಹೆಣ್ಮಕ್ಳು ಅವರ ಸೌಂದರ್ಯ ತ್ವಚೆಯನ್ನ ಹೆಚ್ಚಿಸ್ಕೋಬೇಕು ಅಂತ ಹೇಳಿ ಹೋಮ್ ರೆಮಿಡೀಸ್ ಮಾಡೋದು, ಅಥವಾ ಫುಡ್ ಇಂಟೇಕ್ ಅಲ್ಲಿ ಫ್ರೂಟ್ಸ್ ಅನ್ನ ಆಡ್ ಮಾಡ್ಕೊಳ್ಳೋದು. ಅಂದ್ರೆ ABC ಜ್ಯೂಸ್ ಆಗಿರ್ಬೋದು, ಅಥವಾ ಬೆಳಗ್ಗೆನೆ ಎದ್ದು ಒಂದಷ್ಟು ಜ್ಯೂಸ್ ಗಳನ್ನ ಮಾಡ್ಕೊಂಡು ಬೀಟ್ರೂಟ್, ಪಪ್ಪಾಯ ಈ ರೀತಿಯಾದಂತಹ ಫ್ರೂಟ್ ಜ್ಯೂಸಸ್ ನ ಸೇವನೆ ಮಾಡ್ತಾ ಇರ್ತಾರೆ. ಅದ್ ಎಷ್ಟು ಹೆಲ್ದಿ ಅಂತ. ಬಿಕಾಸ್ ಕೆಲವರು ಅದನ್ನ ಸಜೆಸ್ಟ್ ಮಾಡ್ತಾರೆ ಖಾಲಿ ಹೊಟ್ಟೆಲ್ ತಗೊಳ್ಳಿ ಅಂತ, ಅದನ್ನ ಕೆಲವರು ಬ್ರೇಕ್ಫಾಸ್ಟ್ ರೂಪದಲ್ಲೇ ತಗೊಳ್ಳಿ ಅಂತ ಹೇಳ್ತಾರೆ. ಇನ್ನು ಕೆಲವರು ನಿಮ್ ಸ್ಕಿನ್ ಚೆನ್ನಾಗಾಗತ್ತೆ ಒಂದಷ್ಟು ನೀರ್ ಕುಡೀರಿ ಅಂತ ಸಜೆಸ್ಟ್ ಮಾಡ್ತಾರೆ. ಸೊ ಹೇಗೆ ಅವರ ಇನ್ ಬಿಲ್ಟ್ ಆಗಿ, ಅಂದ್ರೆ ಯಾವ್ದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಅಥವಾ ಯಾವ್ದೇ ರೀತಿಯಾದಂತಹ ಮೆಡಿಕೇಶನ್ಸ್ ನ ತಗೊಳ್ದೆ ಒಂದಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತ ಇರೋ ಆಸೆ ಇರುವಂತಹ ಆಸಕ್ತಿ ಇರುವ ಹೆಣ್ಮಕ್ಳಿಗೆ ನೀವು ಟಿಪ್ಸ್ ಏನಾದ್ರು ಕೊಡ್ತೀನಿ ಅಂದ್ರೆ ಏನಾಗಿರುತ್ತೆ ಅನ್ನೋದು? ಚರ್ಮ ಅಂತ ಬಂದಾಗ, ಚರ್ಮ ಆಗ್ಲಿ ಕೂದಲಾಗ್ಲಿ ಮತ್ತೆ ನಮ್ಮ ಒಳಗಡೆ ಏನಾಗ್ತಾ ಇದೆ ಆ ಆರೋಗ್ಯನ ಪ್ರತಿಬಿಂಬಿಸುತ್ತೆ. ಹೊರಗಡೆ ನಾವೇನೋ ಹಚ್ತೀವಿ ಇಲ್ಲ ಏನೋ ಒಂದು ಪರ್ಟಿಕ್ಯುಲರ್ ಫುಡ್ ತಗೊಂತೀವಿ ಅಂದ ಮಾತ್ರಕ್ಕೆ ಸೌಂದರ್ಯ ವೃದ್ಧಿ ಆಗಲ್ಲ. ಈಗ ಉದಾಹರಣೆಗೆ ಊಟ, ಏನೋ ಆಹಾರ ಪದ್ಧತಿಗಳು ಸರಿ ಆಗ್ಬೇಕು, ಬ್ಯಾಲೆನ್ಸ್ಡ್ ಡಯಟ್ ತಗೋಬೇಕು. ಆಮೇಲೆ ನಿದ್ದೆ ಚೆನ್ನಾಗಿ ಆಗ್ಬೇಕು. ನಿದ್ದೆಯಲ್ಲಿ ಎಷ್ಟೊಂದು ನಮ್ಮ ಅಂಗಾಂಗಗಳು ರಿಪೇರ್ ಆಗುತ್ತೆ, ಆಯ್ತಾ? ಸೊ ಅದು ಬಹಳ ಮುಖ್ಯ. ಮತ್ತೆ ಎಕ್ಸಸೈಸ್. ಸೊ ಈ ಫಿಸಿಕಲ್ ಆಕ್ಟಿವಿಟಿ, ದೈಹಿಕವಾಗೂ ಸಹ ಅವರು ಒಂದಷ್ಟು ಎಕ್ಸಸೈಸ್ ಮಾಡಬೇಕಾಗುತ್ತೆ. ಸೊ ರಕ್ತ ಪರಿಚಲನೆ ಜಾಸ್ತಿಯಾಗಿ ಅದರಿಂದ ಎಲ್ಲ ಏನೋ ನಮ್ಮ ಏನು ಚರ್ಮ ಆಗಲಿ ಕೂದಲಿಗಾಗಲಿ, ಕೂದಲು ಬೆಳೆಯೋದಕ್ಕೆ, ಕೂದಲು ಉದುರೋದಿದ್ರೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟಿಂದ, ಒಂದು ಪರ್ಟಿಕ್ಯುಲರ್ ಫುಡ್ಡಿಂದ ಇದೆಲ್ಲ ಆಗಲ್ಲ. ಅಂದರೆ ಇದೆಲ್ಲ ಹೊಲಿಸ್ಟಿಕ್ ಆಗಿರಬೇಕು. ಎಲ್ಲ ಡೈಮೆನ್ಷನ್ಸ್ ಮೇಲೂ ನಾವು ಫೋಕಸ್ ಮಾಡಬೇಕಾಗುತ್ತೆ. ಆಹಾರ, ನಿದ್ದೆ, ಎಕ್ಸಸೈಸ್ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸೊ ಇವೆಲ್ಲ ಸೇರಿ ನಮಗೆ ಆರೋಗ್ಯ ಕೊಡೋದು. ಸೊ ಈ ಆಹಾರ ಅಂತ ಬಂದಾಗ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಇರುತ್ತೆ. ಈಗ ನಿಮ್ಗೆ ABC ಜ್ಯೂಸ್ ತಗೊತೀರಾ ಅನ್ಕೊಳ್ಳಿ, ನೀವು ತಗೊಂಡು ಅಬ್ಸರ್ವ್ ಮಾಡಬೇಕು ನಿಮ್ಮ ಒಂದು ಹೇಗೆ ಜೀರ್ಣಾಂಗಗಳು ಅದನ್ನು ತಗೊಳ್ತಾ ಇದೆ ಅಂತ. ಈಗ ಉದಾಹರಣೆಗೆ ನಾನು ABC ಜ್ಯೂಸ್ ಕುಡಿದೆ, ಬೀಟ್ರೂಟ್ ಜ್ಯೂಸ್ ನಂಗೆ ಡೈಜೆಸ್ಟ್ ಆಗಲಿಲ್ಲ, ನಂಗೆ ಸ್ವಲ್ಪ ಬ್ಲೋಟಿಂಗ್ ಬಂತು. ಸೊ ನನಗೆ ಅವಾಗ ಗೊತ್ತಾಯಿತು ನನಗೆ ಬೀಟ್ರೂಟ್ ಆಗಿ ಬರಲ್ಲ ಅಂತ. ಸೊ ಆಮೇಲೆ ನಾನು ಈಗ ಆಶ್ಗಾರ್ಡ್ ಜ್ಯೂಸ್ ಟ್ರೈ ಮಾಡಿದೆ, ಅದು ನನಗೆ ಹಿಡಿಸ್ತು ನನ್ನ ಹೊಟ್ಟೆಗೆ. ಸೊ ಈ ಥರ ನೀವೇ ನಿಮ್ಮ ದೇಹ ನಿಮಗೆ ಆ ಸೂಚನೆಯನ್ನು ಕೊಡುತ್ತೆ.
ನೀವು ಅದನ್ನ ಜೀರ್ಣ ಮಾಡ್ಕೊಳ್ಳೋಕೆ ಆಗ್ತಿದ್ಯಾ ಇಲ್ವಾ ಅಂತ. ಅದಕ್ಕೆ ಇವಾಗ ಇನ್ಫಾರ್ಮೇಶನ್ ಓವರ್ಲೋಡ್ ಆಗಿರೋದ್ರಿಂದ ನಾವು ಏನೇ ಫಾಲೋ ಮಾಡಿದ್ರು ನಮ್ಮ ದೇಹನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಆ ರೀತಿ. ಮತ್ತು ಇನ್ನೊಂದು ಏನಂದ್ರೆ, ಆಹಾರ ಅಂತ ಬಂದಾಗ ಈ ನ್ಯಾಚುರಲ್ ಫುಡ್ಗೆ ನಾವು ಹೋಗಬೇಕಾಗುತ್ತೆ. ಸೊ ನಿಮ್ಮ ಆಹಾರ, ಯುವರ್ ಫುಡ್ ಹ್ಯಾಸ್ ಟು ಬಿ ಆಸ್ ನ್ಯಾಚುರಲ್ ಆಸ್ ಪಾಸಿಬಲ್. ಅದನ್ನು ನಾವು ಜಾಸ್ತಿ ಪ್ರೊಸೆಸಿಂಗ್ ಮಾಡಿದಷ್ಟು ನಮ್ಮ ಜೀರ್ಣಾಂಗಗಳಿಗೆ ಹೊರೆ ಆಗುತ್ತೆ. ಈಗ ಎಷ್ಟೊಂದು ಜನ ಕೇಳ್ತಾರೆ, ನ್ಯೂಟ್ರಿಷನಲ್ ಪೌಡರ್ಸ್ ತಗೋಬಹುದಾ? ಈಗ ಪ್ರೋಟೀನ್ನ ನಾವು ಪ್ರೋಟೀನ್ ಶೇಕ್ಸು, ಬಾರ್ಸು, ಪೌಡರ್ಸ್ ಅದೆಲ್ಲ ಸಪ್ಲಿಮೆಂಟ್ಸ್ ತಗೊಂಡ್ರೆ ಸ್ಕಿನ್ ಚೆನ್ನಾಗಾಗುತ್ತೆ, ಹೇರ್ ಚೆನ್ನಾಗಾಗುತ್ತೆ ಅಂತೆಲ್ಲ ತಗೊತಾ ಇರ್ತಾರೆ. ಸೊ ಅಷ್ಟು ಪ್ರೊಸೆಸ್ಡ್ ಫುಡ್ ನಾವು ತಗೊಂಡಾಗ ನಮ್ಮ ಜೀರ್ಣಾಂಗಗಳಿಗೆ ಹೊರೆ ಅನ್ನಿಸ್ಬಹುದು. ಅದಕ್ಕೆ ನಾನು ಹೇಳ್ತೀನಿ, ಏನಾದರೂ ತಗೊಳ್ಳೋದಿದ್ರೆ ನ್ಯಾಚುರಲ್ ಫುಡ್ ತಗೊಳ್ಳಿ, ಈ ಥರ ಪ್ರೋಸೆಸ್ಡ್ ಪ್ರಾಡಕ್ಟ್ಸ್ಗೆ ಹೋಗಬೇಡಿ ಅಂತ. ಓಕೆ, ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಈಗಿನ ಯಂಗರ್ ಜನರೇಷನ್, ಫಾರ್ ಎಕ್ಸಾಂಪಲ್ ನಮ್ಮಂತ ಯಂಗರ್ ಜನರೇಷನ್ಸ್ ಏನಿದ್ದಾರೆ, ಸ್ವಲ್ಪ ಡಯಟ್ ಕಾನ್ಶಿಯಸ್ ಅಥವಾ ಜಿಮ್ ಫ್ರೀಕ್ ಈ ತರದವರೆಲ್ಲ ಇದ್ದಾರೆ. ಅಂದ್ರೆ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಆಗ್ತಾ ಇದ್ದಾರೆ ದಿನದಿಂದ ದಿನಕ್ಕೆ. ಬಟ್ ಇನ್ಫಾರ್ಮೇಶನ್ ನಮ್ಗೆ ಎಲ್ಲಾ ಕಡೆ ಸಿಗತ್ತೆ, ಗೂಗಲ್ ಆಗಿರ್ಬೋದು ಅಥವಾ ಎಲ್ಲಾ ಕಡೆ ಸಿಗತ್ತೆ. ಸೊ ಆ ಬೇಸಿಸ್ ಮೇಲೆ ಕೂಡ ಸ್ವಲ್ಪ ಜನ ಡಯಟ್ ಪ್ಲಾನ್ ಮಾಡ್ಕೊಳ್ಳೋರು ಕೂಡ ತುಂಬಾ ಜನ ಇದ್ದಾರೆ. ಸೊ ಈಗ ವೆಯ್ಟ್ ಗೇನ್, ವೆಯ್ಟ್ ಲಾಸ್ ಅನ್ನೋದು ಇತ್ತೀಚೆಗೆ ತುಂಬಾ ಕಾಮನ್ ಫ್ಯಾಕ್ಟರ್. ಅಂದ್ರೆ ತಿಂಗಳಲ್ಲಿ ದೇಹ ತೂಕನ ಇಳಿಸ್ಕೋತಾರೆ, ತಿಂಗಳಲ್ಲೇ ದೇಹ ತೂಕನ ಹೆಚ್ಚಿಸ್ಕೊಳ್ಳೋರ್ ಸಂಖ್ಯೆ ಜಾಸ್ತಿ ಇದೆ. ಈ ಪ್ರಾಸೆಸ್ ಅಲ್ಲಿ ಎಗ್ಸ್ ಮತ್ತೆ ಬನಾನಾಸ್ ಅಥವಾ ಟೋಫು ಅಥವಾ ಪನ್ನೀರ್ ಅಂತ ಹೇಳಿ ಹೆಲ್ದಿ ಫುಡ್ ಅಂತ ಹೇಳಿ ಒಂದಷ್ಟು ಕಾರ್ಬೋಹೈಡ್ರೇಟ್ಸ್ ಹಾಗೆ ಪ್ರೋಟೀನ್ಸ್ ಅನ್ನ ತಗೋತಾರೆ. ಸೊ ಅದೆಷ್ಟು ಎಫೆಕ್ಟಿವ್ ಆಗತ್ತೆ ಅಂತ, ಅಂದ್ರೆ ನಿಜಕ್ಕೂ ವೆಯ್ಟ್ ಲಾಸ್ ಆಗೋರ್ಗೆ ಅದು ಎಫೆಕ್ಟಿವಾ, ವೆಯ್ಟ್ ಗೇನ್ ಆಗೋರ್ಗೆ ಅದು ಎಫೆಕ್ಟಿವಾ? ಇವಾಗಿನ ಜನ್ರೇಷನ್ ಅವರು ತುಂಬ ಹೆಲ್ತ್ ಲಾಸ್, ವೆಯ್ಟ್ ಲಾಸು, ವೆಯ್ಟ್ ಗೇನ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದಕ್ಕಿಂತ ಆರೋಗ್ಯದ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಯಾಕಂದರೆ ಇವರು ಸಣ್ಣ ಇದ್ದಾರೆ ಅಂದ ಮಾತ್ರಕ್ಕೆ ಆರೋಗ್ಯವಾಗಿರೋದಿಲ್ಲ. ಎಷ್ಟೊಂದು ಜನ ದಪ್ಪಗಿದ್ದಾರೆ ಅಂದ ಮಾತ್ರಕ್ಕೆ ಅವರು ಆರೋಗ್ಯವಾಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಎಷ್ಟು ಆರೋಗ್ಯವಾಗಿದ್ದೀರಾ ಅನ್ನೋದು ಏನರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಿಮ್ಮ ವೆಯ್ಟ್ ಮೇಲಲ್ಲ ತುಂಬ ಸಲ. ಸೊ ನೀವು ಹೇಗೆ ದಿನ ಪೂರ್ತಿ ಆ್ಯಕ್ಟಿವ್ ಆಗಿರ್ತೀರಾ, ಏನು ಎಲ್ಲೂ ಯಾವ ಅಂಗಾಂಗಗಳಲ್ಲೂ ನೋವಿಲ್ಲದೆ, ಈಗ ಸುಸ್ತಿಲ್ಲದೆ, ಏನೋ ತಲೆನೋವಿಲ್ಲದೆ, ಸ್ಟ್ರೆಸ್ ಇಲ್ಲದೆ, ಆರಾಮಾಗಿ, ಇದೆಲ್ಲ ನಮ್ಮ ಒಂದು ಆರೋಗ್ಯದ ಸೂಚನೆಗಳು ಅಂತ ಹೇಳಬಹುದು. ಈಗ ನಾವು ತುಂಬ ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ವೆಯ್ಟ್ ಲಾಸು, ವೆಯ್ಟ್ ಗೇನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಸೊ ಅದು ತಪ್ಪು. ಆಮೇಲೆ ಆರೋಗ್ಯ ಅಂತ ಬಂದಾಗ ಎಲ್ಲ ನೋಡ್ಬೇಕು ನಾವು. ಆಹಾರದ ಜೊತೆಗೆ ಡೈಲಿ ರೊಟೀನ್ ಯಾರು ನೋಡ್ತಾ ಇಲ್ಲ. ಆರೋಗ್ಯ ಅಂದರೆ ಪ್ರೋಟೀನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಆರೋಗ್ಯ ಅಂದರೆ ಬರೀ ತಿನ್ನೋದು 3 ಹೊತ್ತು ಅನ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಕ್ಯಾಲ್ರೀಸು, ಫ್ಯಾಟು, ಪ್ರೋಟೀನ್ ಕ್ಯಾಲ್ಕ್ಯುಲೇಟ್ ಮಾಡೋದು ಅನ್ಕೊಂಡಿದ್ದಾರೆ. ಪ್ರಾಕ್ಟಿಕಲಿ ಆ ಥರ ಕ್ಯಾಲ್ಕ್ಯುಲೇಟ್ ಮಾಡ್ಕೊಂಡು ನಾವು ತಿನ್ನೋಕ್ಕಾಗೋದಿಲ್ಲ. ಸೊ ಆರೋಗ್ಯವಾಗಿರ್ಬೇಕಂದ್ರೆ ಒಂದಷ್ಟು ಆಹಾರ ಪದ್ಧತಿ ಹೇಗಿರಬೇಕು ಅಂದರೆ, ನಾವು ನ್ಯಾಚುರಲ್ ಫುಡ್ ತಿನ್ಬೇಕು ಫಸ್ಟು, ಆಯಿತಾ? ಸಾಧ್ಯ ಆದಷ್ಟು ಹಣ್ಣು ತರಕಾರಿಗಳನ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೋಬೇಕು. ಈಗ ತುಂಬ ಜನ ಪ್ರೋಟೀನ್ ತುಂಬ ಮುಖ್ಯ ಅಂತ ಹೇಳ್ತಾರೆ, ಯಾಕಂದರೆ ಪ್ರೋಟೀನ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ, ಪ್ರೋಟೀನ್ ಬಾಡಿ ಬಿಲ್ಡ್ ಮಾಡುತ್ತೆ ಅಂತ. ಆದರೆ ಯಾರು ಬಾಡಿನ ಕ್ಲೀನಾಗಿ ಇಟ್ಕೊಳ್ಳೋದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಆರೋಗ್ಯ ಅಂದರೆ ಕ್ಲೀನ್ ಆ್ಯಂಡ್ ಹೆಲ್ದಿ ಲಿವರ್, ಕ್ಲೀನ್ ಆ್ಯಂಡ್ ಹೆಲ್ದಿ ಗಟ್, ಇವೆರಡೂ ಕ್ಲೀನ್ ಆ್ಯಂಡ್ ಹೆಲ್ದಿ ಆಗಿದ್ದರೆ ನಾವು 100% ಆರೋಗ್ಯವಾಗಿರ್ತೀವಿ ಅಂತ ಅರ್ಥ. ಸೊ ಇವೆರಡು ಕ್ಲೀನ್ ಆಗಿಲ್ಲ ಅಂದರೆ ನಾವು ಆರೋಗ್ಯವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟು ಪ್ರೋಟೀನ್ ಪುಷ್ ಮಾಡಿದ್ರು, ಎಷ್ಟು ಊಟ ಮಾಡಿದ್ರು ಅಲ್ಲಿ ಅದು ತಗೊಳ್ಳೋದಿಲ್ಲ. ಅದೇ ಈ ಕರಳು ಮತ್ತು ಲಿವರ್ ಆರೋಗ್ಯವಾಗಿಟ್ಕೊಳ್ಳಿ. ಸೊ ಅವಾಗ ನಾವು ಸ್ವಲ್ಪ ಆಹಾರ ತಗೊಂಡ್ರು ಅದರಲ್ಲಿ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ನ ಹೀರ್ಕೊಳ್ಳುತ್ತೆ ಬಾಡಿ. ಇದು ತುಂಬ ಮುಖ್ಯ. ಈಗ ತುಂಬ ಜನ ಪ್ರೋಟೀನ್ ಬಗ್ಗೆ ಎಜುಕೇಟ್ ಮಾಡ್ತಿದ್ದಾರೆ, ಆದರೆ ಹೇಗೆ ಈ ಅಂಗಾಂಗಗಳನ್ನ ಕ್ಲೀನಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಎಜುಕೇಟ್ ಆಗ್ತಿಲ್ಲ. ಸೊ ಹೇಗೆ ಅಂತ ನಾನು ಹೇಳ್ತೇನೆ. ಸೊ ಊಟ ಯಾವಾಗಲೂ ನಮ್ಮ ಟ್ರೆಡಿಷ್ನಲ್ ಆಗಿ ನಾವೇನು ತಿನ್ಕೊಂಡು ಬಂದಿದ್ದೀವಿ ಅದಕ್ಕೆ ನಾವು ಸ್ಟಿಕ್ ಆಗಬೇಕು. ಎಲ್ಲೋ ಓಟ್ಸ್ ತಗೊಂಡು ಬರ್ತಾರೆ, ಓಟ್ಸ್ ನಮ್ಮ ಫುಡ್ಡಾ? ಅಲ್ಲ, ನಾವು ತಿನ್ಕೊಂಡು ಬೆಳೆದಿದ್ದೀವ? ಅದು ಜೀರ್ಣ ಆಗಲ್ಲ. ಎಷ್ಟೊಂದು ಜನ ಓಟ್ಸ್ ಈಗ ಡಯಟ್ ಮಾಡ್ತಾ ಇದ್ದೀನಿ ಮೇಡಮ್ ಅಂತ ಹೇಳ್ಬಿಟ್ಟು ಓಟ್ಸ್ ತಿಂತಾ ಇದ್ದೀನಿ ಅಂತ ಅಲರ್ಜಿಗಳು ಮಾಡ್ಕೊಂಡು ಬರ್ತಾರೆ. ಯಾಕಂದರೆ ಅದು ಜೀರ್ಣ ಆಗ್ತಿರಲ್ಲ, ಅವರು ಕರಳು ಆ ಸಿಸ್ಟಮ್ ತಗೊತಾ ಇರಲ್ಲ. ಅದಕ್ಕೆ ಅದನ್ನು ಜೀರ್ಣ ಮಾಡ್ಕೊಳ್ಳೋಕೆ ಏನು ಎನ್ಸೈಮ್ಸ್ ಬೇಕು, ಮೆಷಿನರಿ ಬೇಕು, ಅದು ಸರಿಯಾಗಿ ಕೆಲಸ ಮಾಡ್ತಿರಲ್ಲ. ಅದೇನೋ ಹೊಸದನ್ನಿಸ್ತಾ ಇರುತ್ತೆ ಅದು. ಸೊ ಅದಕ್ಕೆ ಅವ್ರಿಗೆ ನೀವು ರೈಸ್ ತಿನ್ಕೊಳ್ತಾ ಬೆಳೆದಿದ್ದೀರಾ, ಅದನ್ನೇ ತಿನ್ನಿ
ಆಯ್ತಾ? ಈಗ ಮುದ್ದೆ ತಿಂತಾ ಇದ್ರೆ ಅದು ತಿನ್ನಿ, ಜೋಳದ ರೊಟ್ಟಿ ತಿಂತಾ ಇದ್ರೆ ಅದು ತಿನ್ನಿ. ಬಟ್ ಅದರ ಜೊತೆಗೆ ಒಂದಷ್ಟು ಇನ್ನು ನಮ್ಮ ಟ್ರೆಡಿಷನಲ್ ಫುಡ್ಡಲ್ಲಿ ಪ್ರೋಟೀನು ಇದೆ, ಫೈಬರು ಇದೆ. ಈಗ ನಾವು ಕಾಳು ಬೇಳೆ ಎಲ್ಲ ತಿನ್ನಲ್ವಾ, ಸಾಂಬಾರ್ ಪೌಡ್ರಲ್ಲಿ ಏನೇನು ಹಾಕಿ ಮಾಡ್ತೀವಿ, ನಾವೆಲ್ಲ ಬೇಳೆಗಳು ಹಾಕಿ ತಾನೇ ಮಾಡ್ತೀವಿ. ಸೊ ಅದೆಲ್ಲ ಪ್ರೋಟೀನ್ನೇ. ಮತ್ತು ಒಂದಷ್ಟು ಮೊಳಕೆ ಕಾಳು ಆ ಥರದ್ದೆಲ್ಲ ತಗೋಬೋದು ಪ್ರೋಟೀನ್ಗೆ. ಸೊ ನಮ್ಮ ಬಾಡಿ ತಗೊಳ್ಳೋದು ಅಷ್ಟನ್ನೇ, ನಾವೇನೋ ತುಂಬ ಪ್ರೋಟೀನ್ ಹಾಕ್ತೀವಿ ಅಂದ ಮಾತ್ರಕ್ಕೆ ಅದೆಲ್ಲ ಅಬ್ಸಾರ್ಬ್ ಆಗಲ್ಲ, ಗೊತ್ತಾಯ್ತಾ? ಸೊ ಹಾಗೆ ಸೊ ಟ್ರೆಡಿಷ್ನಲ್ ಫುಡ್ ಜೊತೆಗೆ ಇವಾಗಿನ ಲೈಫ್ ಸ್ಟೈಲ್ಗೆ ಸ್ವಲ್ಪ ಹಣ್ಣು ತರಕಾರಿಗಳು ಜಾಸ್ತಿ ಮಾಡಬೇಕು. ಫೈಬರ್, ನಾನು ಯಾವಾಗಲೂ ಇದೆ ಹೇಳೋದು, ಪ್ರೋಟೀನ್ಗಿಂತ ಮುಖ್ಯ ಫೈಬರ್. ಯಾಕಂದರೆ ಫೈಬರು ನಮ್ಮ ಕರುಳನ್ನು ಕ್ಲೀನ್ ಮಾಡುತ್ತೆ, ಸ್ಕ್ರಬ್ ಥರ ಆ್ಯಕ್ಟ್ ಮಾಡುತ್ತೆ. ಆ ಕರುಳು ಕ್ಲೀನ್ ಆದಾಗ ನಾವೇನು ಸ್ವಲ್ಪ ಫುಡ್ ತಗೊತೀವಿ, ಆಹಾರ, ಅದು ಕರೆಕ್ಟಾಗಿ ಡೈಜೆಸ್ಟ್ ಆಗುತ್ತೆ, ನಮ್ಮ ಜೀರ್ಣಾಂಗಗಳಿಗೆ ಮತ್ತು ಲಿವರ್ಗೆ ಹೊರೆನೂ ಆಗೋದಿಲ್ಲ. ಸೊ ನಮಗೆ ಶಕ್ತಿನೂ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಪ್ರೋಟೀನ್ ಕ್ಯಾಲ್ಕುಲೇಷನ್ ಮೇಲೆ ಫೋಕಸ್ ಮಾಡದೆ ಈ ಥರ ಟ್ರೆಡಿಷ್ನಲ್ ಫುಡ್ ವಿತ್ ಲಾಟ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಗೋಬೇಕು. ಮತ್ತು ರೊಟೀನ್ ಅಂತ ಬಂದಾಗ ನೈಟು ಬೇಗ ಊಟ ಮಾಡಬೇಕು. ಅರ್ಲಿ ಡಿನ್ನರ್ ಈಸ್ ವೆರಿ ಇಂಪಾರ್ಟೆಂಟ್, ತುಂಬ ಕ್ರಿಟಿಕಲ್ ಪಾರ್ಟ್ ಆರೋಗ್ಯವಾಗಿರ್ಬೇಕಂದ್ರೆ. ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಟು ಸನ್ಸೆಟ್. ಈಗ 6 o'clock ಸನ್ಸೆಟ್ ಆಗುತ್ತೆ ಅಂದರೆ ಸಾಧ್ಯ ಆದಷ್ಟು ಒಂದು 7 ಗಂಟೆ ಒಳಗಡೆ ಊಟ ಮಾಡೋದು ಉತ್ತಮ. ಸೊ ದಟ್ ನಾವು ಮಲಗ್ಕೊಳ್ಳೋ ಅಷ್ಟರೊಳಗಾಗಿ ಅದು ಡೈಜೆಸ್ಟ್ ಆಗಿರುತ್ತೆ. ನಾವು ಮಲಗ್ಕೊಂಡಾಗ ನಮ್ಮ ಜೀರ್ಣಾಂಗಗಳಿಗೂ ರೆಸ್ಟ್ ಕೊಟ್ಟಂಗೆ ಆಗುತ್ತೆ. ಸೊ ನೀವು ಬೇಗ ಊಟ ಮಾಡಿದ್ರೇ ಬೇಗ ಮಲಗೋಕ್ಕಾಗೋದು. ಬೇಗ ಮಲಗಿದ್ರೇ ಆ ಸರ್ಕ್ಯಾಡಿಯನ್ ರಿದಮ್ಗೆ ನಮ್ಮ ಬಾಡಿ ಅಡ್ಜಸ್ಟ್ ಆಗೋದು. ಇದನ್ನು ನಾವು ಮಾಡಿಲ್ಲ ಅಂದರೆ ಆರೋಗ್ಯವಾಗಿರೋಕ್ಕಾಗೋದಿಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.